ಇನ್ನೊಂದು ಕ್ಯಾರೆಕ್ಟರ್. ಅದು ಯಾವ ಕ್ಯಾರೆಕ್ಟರ್ ಅಂತಂದ್ರೆ ಈ ಕ್ಯಾರೆಕ್ಟರ್ ಮಹೇಶ್ ಶೆಟ್ಟಿ ತಿಮ್ರೋಡಿ. ಈ ಕ್ಯಾರೆಕ್ಟರ್ ಅಂತೂ ಜಾಮೀನು ತಗೊಂಡಾಯ್ತು. ಈ ಕ್ಯಾರೆಕ್ಟರ್ ಜಾಮೀನು ತಗೊಂಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಇವತ್ತು ವಶಕ್ಕೆ ಪಡ್ಕೊಳ್ಬೇಕಾದ್ರೆ ಸೌಜನ್ಯ ನೆನಪಾಗ್ಬಿಟ್ರು. ಸೌಜನ್ಯ ವಿಚಾರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್. ಇಲ್ಲಿ ಯಾವುದು ನಿರೀಕ್ಷಣಾ ಜಾಮೀನು ಬೇರೇನು ಕೇಳಕ್ ಹೋಗಿರ್ಲಿಲ್ಲ ಏನೋ ಗೊತ್ತಿಲ್ಲ. ಬ್ರಹ್ಮಾವರ ಪೊಲೀಸರಿಂದ ಈಗ ತಿಮ್ರೋಡಿಯನ್ನ ಬಂಧಿಸಲಾಗಿದೆ. BL ಸಂತೋಷ್ ವಿರುದ್ಧ ನಿಂದನೆಯ ಕೇಸ್ನಲ್ಲಿ ಈಗ ಅರೆಸ್ಟ್ ಮಾಡಲಾಗಿದೆ. ಬ್ರಹ್ಮಾವರ ಆಸ್ಪತ್ರೆಯಲ್ಲಿ ತಿಮ್ರೋಡಿಯ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಈಗ ತಿಮ್ರೋಡಿಯನ್ನ ಹಾಜರುಪಡಿಸ್ತಾರೆ. ನ್ಯಾಯಾಂಗ ಬಂಧನ ಅಥವಾ ಪೊಲೀಸ್ ಕಸ್ಟಡಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ, ಮಾಡಿಸ್ಬೇಕಲ್ಲ. ಸೊ ಹಾಗಾಗಿ ಕರ್ಕೊಂಡು ಬಂದರು, ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದ್ರು. ನಾರ್ಮಲ್ ಆಗಿ ಚೆಕಪ್ ಮಾಡಿಸ್ತಾರೆ. ನ್ಯಾಯಾಧೀಶರ ಮುಂದೆ ಕಸ್ಟಡಿಗೆ ತಗೊಳ್ಳುವಂಥ ಟೈಮಲ್ಲಿ ಹೋಗಿ ಕೇಳ್ತಾರೆ. ಸೊ ಹಾಗಾಗಿ ಈಗ ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸೊ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದಾದ ನಂತರ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಕಾರಣ ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡಬೇಕಾಗಿದೆ. ಆ ನಿಟ್ಟಲ್ಲಿ ಕೇಳ್ತಾರೆ. ಬಟ್ ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ ಇಂಥ ಪ್ರಕರಣಗಳಲ್ಲಿ. ನನ್ನ ಸಹೋದ್ಯೋಗಿ ಈಗ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಏನಾಗ್ತಾ ಇದೆ ಈಗ ಸದ್ಯಕ್ಕೆ ಸ್ಥಳದಿಂದ ಮಾಹಿತಿ ಏನಿದೆ? 4:30 ಸುಮಾರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ನೇರವಾಗಿ ಬ್ರಹ್ಮಾವರ ಪೊಲೀಸ್ ಠಾಣೆಯಿಂದ ಅರೆಸ್ಟ್ ಪ್ರಕ್ರಿಯೆಯನ್ನು ಮಾಡಿಕೊಂಡು ಅಲ್ಲಿಂದ ಕೇವಲ 3/4 ಕಿಲೋಮೀಟರ್ ದೂರದಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಾವು ನೋಡ್ಬೋದು ಯಾವ ಸಂಖ್ಯೆಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಕೋರ್ಟ್ ಆವರಣದಲ್ಲಿ ಜನ ಜಮಾಯಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಕಳೆದ 1 ತಿಂಗಳಿಂದಲೂ ಕೂಡ ಬುರುಡೆ ಭವಿಷ್ಯ ಇರ್ಬೋದು, ಆನಂತರ ಸುಜಾತಾ ಭಟ್ ಕೇಸ್ ಇರ್ಬೋದು, ಅದರ ಮುಂದುವರಿದ ಭಾಗವಾಗಿ ಇವತ್ತು ನಡೆದಂತಹ ಪ್ರೊಸೀಜರ್ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಜನ ಬಹಳಷ್ಟು ಕೌತುಕದಿಂದ ನೋಡ್ತಾ ಇರುವಂಥದ್ದು ಏನಾಗ್ತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರಾಗಿರ್ಬೋದು ಅಥವಾ ಅವರ ಒಟ್ಟು ಬೆಳವಣಿಗೆಗಳನ್ನು ನೋಡುವಂತಹ ಒಂದು ಜನ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಸಮುದಾಯ ಆರೋಗ್ಯ ಕೇಂದ್ರದ ಅಂಗಳದಲ್ಲಿ ಜಮಾಯಿಸಿರುವಂಥದ್ದು. ಪ್ರಮುಖವಾಗಿ ಈಗ ಅವರ ಆರೋಗ್ಯ ತಪಾಸಣೆ ಮಾಡುವಂತಹ ಪ್ರೊಸೀಜರ್ ಅನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸುಮಾರು 20 ನಿಮಿಷಗಳ ಕಾಲ ಅವರನ್ನ ಸಮುದಾಯ ಆರೋಗ್ಯ ಕೇಂದ್ರದ ಒಳಗೆ ಪ್ರೊಸೀಜರ್ ಅನ್ನ ಮಾಡ್ತಾ ಇರುವಂಥದ್ದು. ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಪಕ್ಕದಲ್ಲೇ ಇರುವಂತಹ ತಾಲೂಕು ನ್ಯಾಯಾಲಯಕ್ಕೆ ಕರ್ಕೊಂಡ್ ಬರ್ತಾರೆ. ಇನ್ನೇನು 5-10 ನಿಮಿಷಗಳಲ್ಲಿ ಈ ಪ್ರೊಸೀಜರ್ ಆಗಬಹುದು ಅನ್ನುವಂಥದ್ದು. 5 ಗಂಟೆಯ ಒಳಗೆ ಈ ಪ್ರೊಸೀಜರ್ ಅನ್ನ ಮಾಡಿ ಮುಗಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೂ ಸುಮಾರು 20 ನಿಮಿಷಗಳ ಕಾಲ ಇನ್ನೂ ಕೂಡ ಈ ಒಂದು ಆರೋಗ್ಯ ತಪಾಸಣೆ ಆಗ್ತಾ ಇರುವಂತ ಬೆಳವಣಿಗೆ. ಅದರ ಜೊತೆಗೆ ಆ ಫ್ಲೈಓವರ್ನ ಸುತ್ತ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೂ ಕೂಡ ಜನ ಜಮಾಯಿಸಿಕೊಂಡು ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇರುವಂತದ್ದು. ಅರುಣ್, ಪ್ರಮುಖವಾಗಿ 163 ಸೆಕ್ಷನ್ ಅನ್ನು ಹಾಕಿದ್ದಾರೆ. ಗುಂಪು ಸೇರಬಾರ್ದು, ಪ್ರತಿಭಟನೆಗಳನ್ನು ಮಾಡಬಾರ್ದು, ಯಾವುದು ಸಂಭ್ರಮಾಚರಣೆ ಅಥವಾ ವಿರೋಧಿ ಘೋಷಣೆಗಳು ಯಾವುದು ಮಾಡಬಾರ್ದು ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಜನ ಗುಂಪು ಸೇರದೆ ಈ ಒಂದು ಬೆಳವಣಿಗೆಯನ್ನ ಬಹಳ ಕುತೂಹಲದಿಂದ ನೋಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇಲ್ಲಿ 2 ಬೆಳವಣಿಗೆಗಳು ಆಗ್ಬಹುದು ಅನ್ನುವಂಥದ್ದು. ಒಟ್ಟು ಅವರ ಮೇಲೆ ಹಾಕಿರುವಂತಹ 3 ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ 8 ರಿಂದ 10 ವರ್ಷ ಸಜೆ ಆಗುವಂತಹ ಸೆಕ್ಷನ್ಗಳನ್ನ ಪೊಲೀಸರು ಹಾಕಿರುವಂಥದ್ದು. ಪ್ರಮುಖವಾಗಿ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾದ ಹೇಳಿಕೆಯನ್ನ ಮತ್ತು ತೇಜೋವಧೆ ಮತ್ತು ಸುಳ್ಳು ಅಪಪ್ರಚಾರ ಅನ್ನುವಂತಹ ಹಿನ್ನೆಲೆಯಲ್ಲಿ 3 ಸೆಕ್ಷನ್ಗಳನ್ನು ಹಾಕಿರುವಂಥದ್ದು. ಹಾಗಾಗಿ ಇವತ್ತು ಕೋರ್ಟ್ ಮಹೇಶ್ ತಿಮರೋಡಿ ಅವರಿಗೆ ಬೇಲ್ ಕೊಡುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ. ಬೇಲ್ ಕೊಡದಿದ್ರೆ ನ್ಯಾಯಾಂಗ ಬಂಧನ ಅನ್ನುವಂಥ ಲೆಕ್ಕಾಚಾರಗಳನ್ನು ಹಾಕಲಾಗಿದೆ. ಹಾಗಾಗಿ ಕೋರ್ಟ್ನ ಅಂಗಳದಲ್ಲಿ ಯಾವ ತೀರ್ಮಾನ ಆಗ್ತದೆ ಅನ್ನುವಂಥದ್ದು ಎಲ್ಲರಿಗೆ ಇರುವಂತಹ ಕುತೂಹಲ. ಮಧ್ಯಾಹ್ನ 1:25ರಿಂದ ಈ ಕ್ಷಣದವರೆಗೆ ಪೊಲೀಸರ ವಶದಲ್ಲಿ ಮಹೇಶ್ ತಿಮರೋಡಿ ಅವರು ಇರುವಂಥದ್ದು. ಬೆಳಗ್ಗೆ ಬೆಳ್ತಂಗಡಿಯಲ್ಲಿ ಈ ಒಂದು ವಶಕ್ಕೆ ಪಡೆಯುವಂತಹ ಪ್ರೊಸೀಜರ್ ಅನ್ನ ಮಾಡಿಕೊಂಡು 2 ಗಂಟೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ಬಂದಿದ್ದಾರೆ. ಅನಂತರ 1:30 ಸುಮಾರಿಗೆ ಠಾಣೆಗೆ ಬಂದು ಈವರೆಗೂ ಕೂಡ ಆ ಪ್ರೊಸೀಜರ್ ಮುಂದುವರೆದಿರುವಂಥದ್ದು. ಅರುಣ್ ಬಡಿಗೇರ್. ಓಕೆ ದೀಪಕ್ ಜೈನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.